ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ಅವರು ಕರ್ನಾಟಕ ಕೇರಳ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ಹೊಸ ಒಂದು ರೆಸಿಪಿ ತಂದಿದ್ದೀನಿ. ಅದು ಗೀ ರೋಸ್ಟು, ಚಿಕನ್ ಗೀ ರೋಸ್ಟ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಚಿಕನ್ ಗೀ ರೋಸ್ಟಿಗೆ ಬೇಕಾದಿದ್ದು ಅರ್ಧ ಟೀ ಸ್ಪೂನ್ ಉಪ್ಪು. ಇದು 1.5 ಕಿಲೋ ಉಂಟು ಚಿಕನ್, ಅದಕ್ಕೆ ಉಪ್ಪು ಮತ್ತು 3 ಟೇಬಲ್ ಸ್ಪೂನ್ ಮೊಸರು, ಸ್ವಲ್ಪ 1/4 ಟೀ ಸ್ಪೂನಷ್ಟು ಎಳದಿ ಹುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್. ಇದು ಒಟ್ಟಿಗೆ ಈಗ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ 1 ಗಂಟೆ ಇಡಬೇಕು. ಅದರ ನಂತರ ನಾವು ಚಿಕನ್ ಗೀ ರೋಸ್ಟನ್ನು ಮಾಡುವ. ಈಗ ಗೀ ರೋಸ್ಟ್ಗೆ, ಚಿಕನ್ ಗೀ ರೋಸ್ಟ್ಗೆ ನಾವು ಮಸಾಲವನ್ನು ಫ್ರೈ ಮಾಡುವ. ಈಗ ನಾನು ಮೆತ್ತಕಾಲು ಹಾಕಿದ್ದೇನೆ, ಒಂದು 10 ಮೆತ್ತಕಾಲು, ಸ್ವಲ್ಪ ಹಾಕಿದರೆ ಸಾಕು. ಅದಕ್ಕೆ 7 ಕಾಶ್ಮೀರಿ ಚಿಲ್ಲಿ ಮತ್ತು 5 ಗೆಡ್ಡೆ ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ, ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ಬಡ್ಸಾಪ್ ಮತ್ತು ಕರಿಮೆಣಸು ಒಂದು 20. ಇದೆಲ್ಲ ಒಟ್ಟಿಗೆ ಫ್ರೈ ಮಾಡುವ. ಎಣ್ಣೆ ಹಾಕಲಿಕ್ಕೆ ಇಲ್ಲ, ಇದಕ್ಕೆ ಖಾಲಿ ಫ್ರೈ ಮಾಡೋದು. ಫ್ರೈ ಮಾಡಿದ ನಂತರ ಇದಕ್ಕೆ ಚಿಕ್ಕೆ ಅಷ್ಟೇ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡುವ. ಈ ಮಸಾಲ ಜೊತೆ ಸ್ವಲ್ಪ ಹುಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಒಟ್ಟಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಈಗ ನಾವು ಗೀ ರೋಸ್ಟು ಮಾಡುವ. ಅದಕ್ಕೆ 4 ಟೇಬಲ್ ಸ್ಪೂನ್ ಗೀ ಹಾಕುವ. ಇದರಲ್ಲಿ 2 ನೀರುಳ್ಳಿ ಉಂಟು, ನೀರುಳ್ಳನ್ನು ಕಾಯಿಸುವ. ಇದು ಸ್ವಲ್ಪ ಕಾಯಬೇಕು. ಕಾಯ್ದ ನಂತರ ಮತ್ತೆ ಬಾಕಿದ ನೀರನ್ನು ಹಾಕುವ. ಈಗ ನೀರುಳ್ಳಿ ಕಾಯ್ದಿದೆ. ಇದಕ್ಕೆ ನಾವು ಮಸಾಲ ಮಾಡಿ ಇಟ್ಟ ಚಿಕನನ್ನು ಇದಕ್ಕೆ ಹಾಕುವ. ಇದರ ಜೊತೆಗೆ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆ ಇದಕ್ಕೆ ಹಾಕುವ. ನಂತರ ಸ್ವಲ್ಪ ಬೆಲ್ಲವನ್ನು ಇದಕ್ಕೆ ಹಾಕುವ. ಸ್ವಲ್ಪ ಸಾಕು, ಯಾಕಂದರೆ ಸ್ವಲ್ಪ ಅದು ಟೇಸ್ಟ್ ಬರಲಿಕ್ಕೆ ಸ್ವಲ್ಪ ಆಗ್ತದೆ. ಸ್ವಲ್ಪ
ನೋಡಿ ಇಷ್ಟು ಸಾಕು. ಮತ್ತು ನಾನು ಮೊದಲು ಮ್ಯಾಗ್ನೆಟ್ ಮಾಡುವಾಗ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ, ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಇದನ್ನು ಮಿಕ್ಸ್ ಮಾಡುವ. ಇದರ ಜೊತೆಗೆ ನಾವು ಕರಿಬೇವು ಹಾಕುವ. ಕೆಲವರು ಕೇಳ್ತಾರೆ ಎಣ್ಣೆ ಹಾಕಿ ಮಾಡಬಹುದಂತ. ಇದಕ್ಕೆ ಎಣ್ಣೆ ಹಾಕಿ ಅಲ್ಲ, ಗೀ ರೋಸ್ಟ್ ಅಂದರೆ ಗೀಯೇ ಹಾಕಬೇಕು. ಓಕೆ, ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಲಿಕ್ಕಿಲ್ಲ. ಗ್ರೈಂಡ್ ಮಾಡುವಾಗ ಮಾತ್ರ ಒಂದು ಸ್ವಲ್ಪ ನೀರು ಹಾಕೋದು. ಅದು ಡ್ರೈ ಇರ್ತದಲ್ಲ, ಅದು ಡ್ರೈ ಆದರೆ ಗ್ರೈಂಡ್ ಆಗೋದಿಲ್ಲ. ಅದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕೋದು. ಮತ್ತು ಇದಕ್ಕೆ ಹಾಕಲಿಕ್ಕಿಲ್ಲ, ಇದರಲ್ಲೇ ಡ್ರೈ ಆಗಬೇಕು. ಈಗ ಗೀ ರೋಸ್ಟ್ ರೆಡಿ ಆಗಿದೆ ನೋಡಿ, ಡ್ರೈ ಆಗಿ ಬಂದಿದೆ. ಈಗ ನಮ್ಮ ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ನೀವು ಕೂಡ ಇದು ಮಾಡಿ ಇದರ ರುಚಿ ನೋಡಿ, ಒಳ್ಳೆ ಟೇಸ್ಟ್ ಇದು ಗೀ ರೋಸ್ಟು. ಓಕೆ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.